गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ದೀಪಾವಳಿ ಭವಿಷ್ಯ 2025-26 ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿಯಾಗಿರತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ದೀಪಾವಳಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡ್ತಕ್ಕಂತಹ ಸದಸ್ಯರಲ್ಲಿ ಈ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರ್ತಕ್ಕಂತಹ ವಿಡಿಯೋಗಳು, ಧಾರ್ಮಿಕ ವಿಚಾರಗಳು ನಿಮಗೆ ಇನ್ನೂ ಹೆಚ್ಚಿನ ಅನುಕೂಲತೆಯನ್ನು ತಂದುಕೊಡುತ್ತೆ ಅಂತ ಹೇಳುತ್ತಾ ಬನ್ನಿ, ದೀಪಾವಳಿ ಭವಿಷ್ಯ ಧನುಸು ರಾಶಿಯವರಿಗೆ ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಧನುಸು ರಾಶಿಯವರಿಗೆ ಈ ಒಂದು ದೀಪಾವಳಿ ಅಂದರೆ ಈ ಪೂರ್ವಾಷಾಢ, ಉತ್ತರಾಷಾಢ ಮತ್ತು ಮೂಲ ನಕ್ಷತ್ರ, ಈ ಒಂದು ಮೂರೂ ನಕ್ಷತ್ರಗಳಿಗೆ ಅನುಗುಣವಾಗಿ ನೋಡೋದಾದರೆ ಇಲ್ಲಿ ದೀಪಾವಳಿ ನಿಮಗೆ ಗುರುಬಲ ಸ್ವಲ್ಪ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ಧನ ಮತ್ತು ಶಿಕ್ಷಣ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಚೆನ್ನಾಗಿ ನೀವು ಮುಂದೆ ಬರುವಂಥವ್ರಾಗ್ತೀರ. ಅಂದರೆ ಆರ್ಥಿಕವಾಗಿ ಬ್ಯಾಂಕು, ಪೋಸ್ಟ್ ಆಫೀಸು, ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವ್ಯಾವ ಎಲ್ಲ ಧನುಸು ರಾಶಿಯವರಿದ್ದೀರೋ ನಿಮಗೆ ಏಳಿಗೆ ಚೆನ್ನಾಗಿದೆ, ಅಂದರೆ ಫೈನಾನ್ಸ್ ಚೆನ್ನಾಗಿರುತ್ತೆ. ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕಾಲೇಜು, ಸ್ಕೂಲು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳದ ಒಂದು ಏನು ಸಂಘಗಳಿರುತ್ತೆ ಅದರಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ತುಂಬ ಯೋಗಗಳು ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ಆಧ್ಯಾತ್ಮಿಕ ಅಂದರೆ ಮಠದಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾಯಿದ್ರೆ ಅಲ್ಲೂ ಕೂಡ ನಿಮಗೆ ಅನುಕೂಲತೆಯನ್ನು ಕೂಡಿ ಬರುವಂಥದ್ದು. ಇದಕ್ಕೆಲ್ಲ ಕಾರಣ ಅಂದರೆ ಗುರು ಒಳ್ಳೆಯ ರೀತಿಯ ಫಲಗಳನ್ನು ನಿಮಗೆ ನೀಡುವಂತನಾಗ್ತಾನೆ. ಇನ್ನು ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿವರೆಗೆ ಮದುವೆ ಯೋಗ ಇದೆ, ಭೂಮಿಯ ಯೋಗ ಇದೆ, ವಾಹನದ ಯೋಗವು ಕೂಡ ನಿಮಗೆ ಕೂಡಿ ಬರುವಂಥದ್ದಾಗತ್ತೆ. ಸೊ ನಿಮ್ಮ ಒಂದು ಅನುಕೂಲ ತಕ್ಕಂತೆ, ಮನಸ್ಸಿಗೆ ತಕ್ಕಂತೆ ವರ ಅಥವಾ ಕನ್ಯೆ ಸಿಗುವಂಥದ್ದಾಗತ್ತೆ. ಅದೇ ರೀತಿ ಕನಸಿನ ಮನೆ ಯಶಸ್ವಿಯಾಗಿ ತೆಗೆದುಕೊಳ್ಳುವಂಥದ್ದಾಗುತ್ತೆ ಅಥವಾ ಪೂರ್ಣಗೊಳಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ನೆಚ್ಚಿನ ವಾಹನ 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಒಟ್ಟಿನಲ್ಲಿ ಮುಂದಿನ ದೀಪಾವಳಿಯ ಒಳಗಾಗಿ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು ನಿಮ್ಮ ಒಂದು ಆರ್ಥಿಕ ವಿಷಯಕ್ಕೆ ಬರೋದಾದರೆ ಆದಾಯದ ಮೂಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಗುರುಬಲ ಬಂದಿರೋದರಿಂದ ನಿಮಗೆ ಅಧಿಕವಾದ ಹೇರಳವಾದ ಒಂದಿಷ್ಟು ಆದಾಯವನ್ನು ನೀವು ಪಡೆದುಕೊಳ್ತೀರಾ. ಎಲ್ಲ ಕಡೆಯಿಂದ ಪ್ರಶಂಸೆ ಮಾತುಗಳು ಕೂಡ ಬರುವಂಥದ್ದಾಗುತ್ತೆ. ಹಾಗೂ ನಿಮಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಒಂದು ದೀಪಾವಳಿ ತುಂಬ ವಿಶೇಷದಿಂದ ಕೂಡಿರುತ್ತೆ. ನಿಮ್ಮ ಒಂದು ಮನಸ್ಸಿಗೆ ತಕ್ಕಂತೆ ಎಲ್ಲವೂ ನಡೆಯುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಉದ್ಯೋಗದಲ್ಲಿ ಗೌರವ, ಬಡ್ತಿ ಮತ್ತು ಯಾರು ಉದ್ಯೋಗ ಹುಡುಕ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುವಂಥದ್ದಾಗ್ಬೋದು, ಒಳ್ಳೆಯ ಕಂಪ್ನಿ ಸಿಗುವಂಥದ್ದಾಗ್ಬೋದು, ಅಥವಾ ಕಂಪ್ನಿ ಚೇಂಜ್ ಮಾಡುವಂಥದ್ದಾಗ್ಬೋದು, ಬೇರೆ ರಾಜ್ಯಕ್ಕೆ ಹೋಗ್ಬೋದು, ವಿದೇಶಕ್ಕೆ ಹೋಗ್ಬೋದು, ವಿದೇಶದಿಂದ ಒಳ್ಳೆಯ ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ ಕಲಿಯೋರಿಗೆ, ಉದ್ಯೋಗ ಹುಡುಕಿಕೊಳ್ಳೋರಿಗೆ ಅಂತಲೂ ಹೇಳ್ಬೋದು. ಅದೇ ರೀತಿಯಾಗಿ ಕುಟುಂಬದಲ್ಲಿ ಸಂತೋಷ ಇರುತ್ತೆ. ಧಾರ್ಮಿಕ ತೀರ್ಥಕ್ಷೇತ್ರಗಳಲ್ಲಿ ಪಾಲ್ಗೊಳ್ತೀರಾ. ಕುಟುಂಬ ಸಮೇತರವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದಾಗತ್ತೆ, ಹೋಮ ಹವನಗಳನ್ನು ಮಾಡಿಸುವಂಥದ್ದಾಗತ್ತೆ. ಅನೇಕ ರೀತಿಯ ಶುಭ ಕಾರ್ಯಗಳಲ್ಲಿ ನಿಮ್ಮ ಒಂದು ಮುಂದಾಳತ್ವವನ್ನು ಮುಂದಿಸಿಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಜ್ವರಾದಿಗಳು ಬರ್ಬೋದು, ಅಥವಾ ಈ ಕೈಕಾಲುಗಳು ಜಾಯಿಂಟ್ ಪೇನ್ ಅಂತಿರಲ್ಲ ಅದು ಅಷ್ಟು ಆವಾಗ ತೊಂದರೆ ಕೊಡೋದು ಬಿಟ್ಟರೆ ಇನ್ನು ಉಳಿದ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಗುರುಬಲ ಬಂದಿರೋದ್ರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಎಲ್ಲ ಕಷ್ಟಗಳು ಒಂದೊಂದಾಗಿ ಬಗೆಹರಿಯುವಂಥದ್ದಾಗುತ್ತೆ. ವೈಯಕ್ತಿಕವಾಗಿ ಏಳಿಗೆ ಚೆನ್ನಾಗಿರುತ್ತೆ. ಸೊ ಆ ಗುರುರಾಯರು ಇನ್ನೂ ಹೆಚ್ಚಿನ ನಿಮಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಇದಾಗಿದ್ದು ಧನುಸು ರಾಶಿಯವರ ದೀಪಾವಳಿಯ ಭವಿಷ್ಯ. ಇನ್ನು ನಿಮ್ಮ ಒಂದು ಪರಿಹಾರದ ವಿಷಯಕ್ಕೆ ಬರೋದಾದರೆ ಖಂಡಿತವಾಗಿಯೂ ನಿಮಗೆ ಈ ಒಂದು ದೀಪಾವಳಿಯಿಂದ ಮುಂದಿನ ದೀಪಾವಳಿ ಒಳಗಾಗಿ ಯಾವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇನ್ನೂ ಹೆಚ್ಚಿನ ಏಳಿಗೆ ನಿಮಗೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ನಿತ್ಯ ಮನೆಯಲ್ಲಿ ಗುರುಗಳಿಗೆ ಸಂಬಂಧಪಟ್ಟಂತೆ ಸ್ತೋತ್ರಾದಿಗಳು ಅಥವಾ ಅಷ್ಟೋತ್ತರಗಳನ್ನು ಪಠಣೆ ಮಾಡಿ ಆ ಗುರುಬಲ ಇನ್ನೂ ಹೆಚ್ಚಿಗೆ ವೃದ್ಧಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತೊಮ್ಮೆ ಎಲ್ಲರಿಗೂ ಈ ಧನುಸು ರಾಶಿಯ ಜಾತಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಿಮಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿ ಹಾಗೂ ಐಶ್ವರ್ಯ ಲಕ್ಷ್ಮಿ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸಲಿ ಅಂತ
ಪ್ರಾರ್ಥಿಸುತ್ತೇವೆ. ಇದಾಗಿತ್ತು ಈ ದಿನದ ವಿಶೇಷ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.